ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಮ್ಮ ಮನೆಯವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಾರೆ ಅಂತ ಹೇಳಿದ್ನಲ್ವಾ. ನಾವು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಷ್ಟರಲ್ಲಿ ನಮ್ಮ ಅಕ್ಕ ಮಾವರೆಲ್ಲ ಬಂದು ಅವ್ರು ವೆಯ್ಟ್ ಮಾಡ್ತಾ ಇದ್ರು ದೇವಸ್ಥಾನದ ಹತ್ರ. ಮತ್ತೆ ಇಲ್ಲಿ ನಾವು ಹೋಗಿದ್ದಾದ್ಮೇಲೆ ಇನ್ನು ನಮ್ಮ ಕಸಿನ್ ಬ್ರದರು ಅಣ್ಣವರು ಊರಿಂದ ಬರಬೇಕಾಗಿರತ್ತೆ. ಅವರಿಬ್ಬರು ಅವ್ರು ಸ್ವಲ್ಪ ಲೇಟ್ ಆಗುತ್ತೆ. ಇಲ್ಲಿ ನಮ್ಮ ಮನೆಯವರು ಮಾಲೆ ಹಾಕಿಸ್ಕೊತಾ ಇದ್ದಾರೆ. ಫಸ್ಟ್ ಇವರು ಮೂವರು ನಮ್ಮ ಮಾವ ಮತ್ತೆ ನಮ್ಮನೆಯವರು ಆವತ್ತೇ ಮಾಲೆ ಹಾಕ್ಕೊಂಡು ಆವತ್ತೇ ಇಳ್ಮುಡಿ ಕಟ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಯಾಕೆ ಅಂತಂದರೆ ಅವರು ಜಾಬ್ ಇರೋದ್ರಿಂದ ಬೇರೆ ಎಲ್ಲ ಕಡೆ ಓಡಾಡೋದ್ರಿಂದ ಸೊ ನಿಷ್ಠೆಯಿಂದ ಅಷ್ಟು ದಿನ 45 ದಿನ ಮಾಲೆ ಹಾಕ್ಕೊಂಡು ಇರೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅದೇ ದಿವಸ ಮಾಲೆ ಹಾಕ್ಕೊಂಡು ಅದೇ ದಿವಸ ಇರುಮುಡಿ ಕಟ್ಕೊತಾರೆ. ಮದುವೆಗೆ ಮುಂಚೆ ತುಂಬ ಸರಿ ಹಾಕಿದ್ರಂತೆ, ಬಟ್ ಮದುವೆ ಆದಮೇಲೆ ಲಾಸ್ಟ್ ಇಯರ್ ಮತ್ತು ಈ ಇಯರ್ ಅಷ್ಟೇ ಹಾಕಿದ್ದಾರೆ. ನಾ ಮದುವೆ ಆದಾಗಿಂದ ಆಲ್ಮೋಸ್ಟ್ 2 ಇಯರ್ಸ್ ಕೋವಿಡ್ ಇತ್ತು. ಮತ್ತು ನಾನು ಪ್ರೆಗ್ನೆಂಟ್ ಇದ್ದೆ ಅಂತ ಒಂದು ಸರಿ ಹೋಗೋಕ್ಕಾಗಿರಲಿಲ್ಲ. ಮತ್ತು ವಿಶು ಹುಟ್ಟಿದ್ದ ಅಂತ ಒಂದು ಸರಿ ಹೋಗೋಕ್ಕಾಗಿರಲಿಲ್ಲ. ಸೊ ಲಾಸ್ಟ್ ಇಯರ್ ಹೋಗಿದ್ದು ಮತ್ತು ಈ ಇಯರು ಸೆಕೆಂಡ್ ಇಯರ್ ನಾನು ಬಂದಮೇಲೆ ಹೋಗ್ತಾ ಇರೋದು. ಅಯ್ಯಪ್ಪ ಸ್ವಾಮಿ ಪೂಜೆ ಒಬ್ಬೊಬ್ಬರು ಇಬ್ಬಿಬ್ಬರು ಇಲ್ಲ ಕಮ್ಮಿ. ನಮ್ಮೂರಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಸರಿ ದೊಡ್ಡದಾಗಿ ಮಾಡಿದರು. ಆಲ್ಮೋಸ್ಟ್ ಊರೆಲ್ಲ ಮಾಲೆ ಹಾಕಿದ್ರು. ಆವಾಗ ಅಗ್ನಿಗುಂಡ ಎಲ್ಲ ಮಾಡಿ ಲೈಕ್ ದಿನ ಒಬ್ಬೊಬ್ಬರು ಮನೆಯಲ್ಲಿ ಊಟಕ್ಕೆ ಹೋಗ್ತಾರೆ. ಅಲ್ಲಿ ಭಜನೆ ಎಲ್ಲ ಮಾಡ್ತಾರೆ. ಆ ಭಜನೆ ಕೇಳಿಸ್ಕೊಳೋದಕ್ಕೆ ಒಂಥರ ಬೂಸ್ ಬಂಪ್ಸ್ ಥರ ಬರುತ್ತೆ. ಆ ಥರ ಇರುತ್ತೆ ಭಜನೆ ಮಾಡ್ತಾ ಇರಬೇಕಾದ್ರೆ. ಆ ಥರ ನನಗೆ ತುಂಬ ಇಷ್ಟ. ಭಗವತಿಯೇ, ಭಗವಾನೇ, ದೇವಿಯೇ, ಅಯ್ಯಪ್ಪ ಸ್ವಾಮಿಯೇ, ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ, ಭಗವತಿಯೇ, ಭಗವಾನೇ, ದೇವಿಯೇ, ಅಯ್ಯಪ್ಪ ಸ್ವಾಮಿಯೇ, ಅಯ್ಯಪ್ಪ ಅಯ್ಯಪ್ಪ. ಫಸ್ಟ್ ಟೈಮ್ ಮಾಲೆ ಹಾಕೋರೆಲ್ಲ ಕನ್ಯೆ ಪೂಜೆ ಅಂತ ಮಾಡ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಅದು ಮಾಡುವಾಗ ಲೈಕ್ ಬಾಳೆ ದಿಂಡುಗಳೆಲ್ಲ ಇಟ್ಬಿಟ್ಟು ದೇವ್ರನ್ನ ಪೂಜಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕಾಗಲಿ, ವೈಬ್ ಚೆನ್ನಾಗಿರುತ್ತೆ. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅಯ್ಯಪ್ಪ ಸ್ವಾಮಿ ಸಾಂಗ್ಸ್ ಅಂದರೆ ಇಷ್ಟ ಆಗುತ್ತೆ? ಲೈಕ್ ಆ ಸಾಂಗ್ಸ್ ಕೇಳಿಸ್ಕೊತಾ ಇದ್ರೇ ಒಂಥರ ಪಾಸಿಟಿವ್ನೆಸ್ ಬರುತ್ತೆ. ನಮಗೆ ಯಾವಾಗ ಮೂಡ್ ಚೆನ್ನಾಗಿದ್ದಿಲ್ಲ ಅಂತಂದ್ರೂ ನಾವು ದೇವ್ರ ಸಾಂಗ್ಸು ಲೌಡಾಗಿ ಇಟ್ಬಿಟ್ಟು ಕೇಳಿಸ್ಕೊಂಡ್ರೆ ಮನಸ್ಸು ತುಂಬ ಪ್ರಶಾಂತವಾಗಿ ಆಗೋಗುತ್ತೆ. ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆಯೇ ಇರೋದಿಲ್ಲ. ತುಂಬ ಲೌಡಾಗಿ ದೇವ್ರ ಸಾಂಗ್ಸ್ ಎಲ್ಲ ಇಟ್ಕೊಂಡು ಒಂದು ಕಡೆಯಿಂದ ಕೆಲವೊಂದು ಪ್ಲೇಲಿಸ್ಟ್ ಇದೆ, ಆ ಸಾಂಗ್ಸ್ ಎಲ್ಲ ಕೇಳಿಸ್ಕೊಂಡ್ರೆ ಅಷ್ಟೇ ಸಾಕು. ಸೊ ಅದೇ ಥರ ಈ ಅಯ್ಯಪ್ಪ ಸ್ವಾಮಿ ಅಲ್ಲಿ ಟೆಂಪಲಲ್ಲಿ ಇದ್ದಷ್ಟೊತ್ತು ಅಯ್ಯಪ್ಪ ಅಯ್ಯಪ್ಪ ಅಂತ ಹೇಳ್ತಾ ಇದ್ದರೆ ಫೀಲೇ ಒಂಥರ ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗ್ತಾಯಿಲ್ಲ ಯಾವ ಥರ ಅಂತ ಹೇಳಿಬಿಟ್ಟು. ಮಾಲೆ ಹಾಕಿರ್ತಾರಲ್ಲ ಆ ಸ್ವಾಮಿಗಳೇ ಅಯ್ಯಪ್ಪ ಸ್ವಾಮಿ ಅನ್ನೋ ಫೀಲಲ್ಲಿ ಇರ್ತೀನಿ ನಾನಂತೂ. ಎಲ್ಲಿ ಅಯ್ಯಪ್ಪ ಸ್ವಾಮಿಗಳಿಗೆ ಕಾಣಿಸಿದ್ರು ನಾನು ಮನಸ್ಸಲ್ಲಿ ನಮಸ್ಕಾರ ಹಾಕ್ಕೊತೀನಿ. ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿನೇ ಅವರು ಅಂತ ಅನಿಸುತ್ತೆ ನನಗಂತೂ. ಇದು ತೆಂಗಿನಕಾಯಿ ಹೋಲ್ ಮಾಡಿಬಿಟ್ಟು ತುಪ್ಪ ಹಾಕ್ತಾರಲ್ಲ, ಇದು ನಾವು ಮೇಯ್ನ್ ಅವರು ಸ್ವಾಮಿಗಳು ಯಾರು ಮಾಲೆ ಹಾಕಿರ್ತಾರಲ್ಲ ಅವ್ರದ್ದೊಂದು ತೆಂಗಿನಕಾಯಿ ಹಾಕ್ತಾರೆ. ಮತ್ತು ನಾವು ಯಾರಿಗೋಸ್ಕರನಾದರೂ ಹಾಕಬೇಕು ಅಂತಂದರೆ ಸಪ್ರೇಟಾಗಿ ನಾವು ತೆಂಗಿನಕಾಯಿ ತೊಗೊಂಡು ಮತ್ತು ಅದು ತುಪ್ಪ ನಾವು ಹಟ್ಬಿಟ್ಟು ಅವ್ರ ಜೊತೆಯಲ್ಲಿ ಶಬರಿಮಲೆ ಅಯ್ಯಪ್ಪನಿಗೆ ಕಳಿಸ್ಬೋದಂತೆ. ಸೊ ಅದು ನಾವು ಹೋಗಿಲ್ಲ ಅಂತಂದ್ರೂ ನಮ್ಮ ಪರವಾಗಿ ಅಯ್ಯಪ್ಪನಿಗೆ ಸೇರುತ್ತೆ ಅಂತ ಹೇಳ್ತಾರೆ. ಅದು ನಂಬಿಕೆ. ಹೋಗೋಕ್ಕಾಗ್ದಿರ ಇರೋರು ಲೈಕ್ ನಮ್ಮಮ್ಮ, ನಮ್ಮ ಅತ್ತೆ ಮತ್ತು ನಮ್ಮ ನಾದಿನಿಯವರ ಅಮ್ಮ, ತಮ್ಮ ಬಂದಿದ್ದರು ಅವರು, ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ ಎಲ್ಲರೂ ಒಂದೊಂದು ತೆಂಗಿನಕಾಯಿ
ಯಾರಿಗಾದರೂ ಹಾಕಿ ಕಳಿಸ್ಬೋದು. ಒಟ್ನಲ್ಲಿ ಸೇರೋದು ದೇವ್ರಿಗಲ್ವಾ, ಅಲ್ಲಿಗೂ ಶಬರಿಮಲೆಗೆ ಅಲ್ವಾ. ಸೊ ಆ ಥರ ಎಲ್ಲರೂ ಯಾರು ಹೋಗೋಕ್ಕಾಗೋದಿಲ್ವೋ ಅವರೆಲ್ಲ ಒಂದೊಂದು ತೆಂಗಿನಕಾಯಿ ಹಾಕಿ ಕಳಿಸ್ತಾರೆ. ಮತ್ತು ಇದು ತೆಂಗಿನಕಾಯಲ್ಲಿ ಇವಾಗ ನಾವು ಲಿಕ್ವಿಡ್ ಟೈಪಲ್ಲಿ ಇರುತ್ತಲ್ವ ತುಪ್ಪ, ಇದು ಮತ್ತೆ ಅವರು ಶಬರಿಮಲೆಗೆ ಸೇರೋಷ್ಟರಲ್ಲಿ ಅಲ್ಲಿ ತೆಂಗಿನಕಾಯಿ ಒಡೆದಾಗ ತುಪ್ಪ ಗಟ್ಟಿಯಾಗಿರಬೇಕಂತೆ ಅದು. ಸೊ ಗಟ್ಟಿಯಾಗಿದ್ದರೆ ಅವರು ನಿಷ್ಠೆಯಾಗಿದ್ದಾರೆ ಅಂತ, ಪ್ಲಸ್ ಅವ್ರು ಅಂದ್ಕೊಂಡಿದ್ದಾಗತ್ತೆ ಅಂತ ಹೇಳ್ತಾರೆ. ಅದು ಒಡೆದಿದ್ದ ವೀಡಿಯೋಸು ಇದೆ, ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ಇಲ್ಲಿ ಯಾರು ತುಪ್ಪ ಹಾಕಿರ್ತಾರಲ್ಲ ಆ ತುಪ್ಪದ ಕಾಯಿ ಅವ್ರ ಕೈಯಲ್ಲೇ ಇಡಮುಡಿ ಬ್ಯಾಗ್ಗೆ ಕಾಯ್ಕೊಂಡ್ರೆ ಅದು ಯಾರು ಕಾಯ್ತು ಮತ್ತೆ ಒಂದು ಕೋಟಿ ದಪ್ಪ ಇನ್ನೊಂದು ಎಲ್ಲ ಆಗಿದ್ದಲ್ಲ ಕೊಡ್ಬೇಕಲ್ಲ ನಮ್ಗೆ ಮನೋರ್ ಮಾಡೋದಲ್ಲ. ಇಲ್ಲೇ ಇಟ್ಟಿರೋದು ಮೂರು ಇರ್ಬಿಡಿ, ಅದು ಒಂದು ಬೇರೆ ಹೊರದಲ್ಲ. ನಮ್ದೇನು ಅವ್ರು ಎತ್ಕೊಂಡು ಹೋಗ್ಬಿಟ್ರೆ ಅವಾಗ ಒಂದೇ ಮುಡಿ ಇಲ್ಲ, 1 2 3 ಅಂಕಲ್ ಹೋಗ್ಬೋದು. ಶರಣಮಯ್ಯಪ್ಪ ಸ್ವಾಮಿಯೇ 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 ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಶರಣಮಯ್ಯಪ್ಪ ಅಷ್ಟು ದೂರ next time basame oh kwamiye 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 oh swami ayappa sharanam ayappa ayappa swami ayappa oh kwamiye
ಓಂ ಸ್ವಾಮಿಯೇ 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 ಓಂ ಸ್ವಾಮಿಯೇ. ಎಲ್ಲರದು ಇರುಮುಡಿ ಕಟ್ಟಿದಾದಮೇಲೆ ಮತ್ತೆ ಎಲ್ಲರೂ ಒಂದೇ ಸರಿ ಇರುಮುಡಿನ ಎತ್ಕೊಂಡು ಆಚೆಗೆ ಬರ್ತಾರೆ. ಫಸ್ಟ್ ಕಟ್ಬಿಟ್ಟು ನಮ್ಮ ಮನೆಯ ಸ್ವಾಮಿಯವರು, ನಮ್ಮ ಮಾವ ಮತ್ತು ನಮ್ಮ ಡ್ರೈವರ್ ಅನ್ನೋರೆಲ್ಲ ಅವ್ರು ಮೂವರು ಫಸ್ಟು ಕಟ್ಟಿಸ್ಕೊಂಡು ಮತ್ತು ಅವ್ರು ಅಲ್ಲೇ ಇಟ್ಬಿಟ್ಟಿದ್ರು. ನಮ್ಮ ಅಣ್ಣವ್ರದ್ದು ಒಂದು ಸ್ವಲ್ಪ ಲೇಟ್ ಆಗಿತ್ತು. ಸೊ ಅವ್ರದ್ದು ಆಗಿದ್ದಾದಮೇಲೆ ಎಲ್ಲರೂ ಒಂದೇ ಸಾರಿ ಇರುಮುಡಿ ಎತ್ಕೊಂಡು ಆಚೆಗೆ ಬರ್ತಾಯಿದ್ದಾರೆ. ಒಂದು ಸಾರಿ ಎತ್ಕೊಂಡಿದ್ದಾದಮೇಲೆ ಹಂಗೆ ಡೈರೆಕ್ಟಾಗಿ ಹೋಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಒಂದೇ ಸರಿ ಎತ್ಕೊಂಡು ಆಚೆಗೆ ಬಂದು ಅಲ್ಲಿ ಮತ್ತೆ ಪಾದಪೂಜೆ ಎಲ್ಲ ಮಾಡಬೇಕಲ್ವ. ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇರುಮುಡಿ ಕಟ್ಕೊಳಕ್ಕೆ ಬಂದಿರೋರು ಮತ್ತು ದೇವಸ್ಥಾನಕ್ಕೆ ಸ್ವಾಮಿಗಳೆಲ್ಲ ಬಂದಿದ್ರಲ್ಲ, ಮಾಲೆ ಹಾಕೋರು ಎಲ್ಲರೂ ಬಂದು ಹೊರಟೋಗಿದ್ರು. ಫುಲ್ಲು ಲಾಸ್ಟಲ್ಲಿ ನಾವೇ. ನಮ್ಮ ಸ್ವಾಮಿಗಳು ಮಾಲೆ ಹಾಕಿದ್ದೆಲ್ಲ ಫ್ರೈಡೇ. ಸೊ ಫ್ರೈಡೇ 10:30ಗೆಲ್ಲ ರಾಕೆಲ್ಲ ಬಂದುಬಿಡುತ್ತೆ ಅಂತ ಹೇಳಿಬಿಟ್ಟು ಅಷ್ಟರೊಳಗಡೆ ಬಿಡಬೇಕು ಅಂತ ಹೇಳಿಬಿಟ್ಟು ಬೇಗ ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತೀರಿ. ಒಬ್ಬೊಬ್ಬರೇ ಮಾಡಿದ್ರೆ ಲೇಟ್ ಆಗೋಗುತ್ತೆ ಅಂತ ಎಲ್ಲರೂ ಒಂದೇ ಸರಿ ಸ್ಟಾರ್ಟ್ ಮಾಡ್ತೀರಿ. ಸೊ ಬೇಗ ಎಲ್ಲರೂ ಪೂಜೆ ಮಾಡಿ ಸ್ಟಾರ್ಟ್ ಆಗ್ತಾರೆ. ಮತ್ತು ಕಾರ್ಗೆಲ್ಲ ಪೂಜೆ ಮಾಡಿಬಿಟ್ಟು 10:30 ಒಳಗಡೆ ಅವರು ಸ್ಟಾರ್ಟ್ ಆಗ್ತಾರೆ, ಹೋಗ್ತಾರೆ. ಮತ್ತು ರಾಕಳದಲ್ಲಿ ಹೋದರೆ ನಮಗೂ ಇಲ್ಲಿ ಮನೇಲಿ ಏನೋ ಒಂಥರ ಭಯ ಆಗ್ತಾ ಇರುತ್ತೆ. ಅದಕ್ಕೆ ಸೊ ಒಳ್ಳೆ ಟೈಮಲ್ಲೇ ಹೋಗಬೇಕಲ್ಲ ಅಂತ ಹೇಳಿಬಿಟ್ಟು ಬೇಗ ಪೂಜೆ ಮುಗಿಸ್ಬಿಟ್ಟು ಆರಾಮಾಗಿ ಹೋಗ್ತಾರೆ. ಮತ್ತು ಇಲ್ಲಿ ನಾವು ಪೂಜೆ ಮಾಡ್ತಾಯಿದ್ವಲ್ಲ, ಪೂಜೆ ಮಾಡೋ ಟೈಮಲ್ಲಿ ಇರುಮುಡಿಗೆ ನಾವು ಮುಟ್ಟಬಾರ್ದಂತೆ. ಸೊ ನಮಗದು ಗೊತ್ತಿರಲಿಲ್ಲ. ನಾವು ಇರುಮುಡಿಗೂ ಅರಿಶಿನ ಕುಂಕುಮ ಹೂವು ಇಡ್ತಾಯಿದ್ರಿ. ಸೊ ಗುರುಸ್ವಾಮಿಗಳು ಇದ್ಕೊಂಡು ಇರುಮುಡಿನ ಮುಟ್ಟಬೇಡಿ, ಮುಟ್ತೀರಾ ಪೂಜೆ ಮಾಡಿ ಅಂತ ಹೇಳಿದರು. ಅದು ನಮಗೆ ಗೊತ್ತಿರಲಿಲ್ಲಲ್ಲ. ಸೊ ಮತ್ತು ಯಾರೂ ಮುಟ್ಟಕ್ಕೆ ಹೋಗಿಲ್ಲ, ಹಂಗೆ ಪೂಜೆ ಮಾಡ್ತಾರೆ. ಮತ್ತು ಎಲ್ಲರೂ ಪೂಜೆ ಆಗಿದ್ದಾದಮೇಲೆ ಸ್ವಾಮಿಗಳೆಲ್ಲ ಇರುಮುಡಿನ ಎತ್ಕೊಂಡೋಗಿ ಕಾರಲ್ಲಿ ಇಟ್ಬಿಟ್ಟು ಮತ್ತು ಪೂಜಾರಿಗಳೇ ಬಂದು ಕಾರ್ಗೆಲ್ಲ ಪೂಜೆ ಮಾಡಿ ಅವರು ಕೀ ಕೊಟ್ಟು ಸ್ಟಾರ್ಟ್ ಮಾಡಿಸ್ತಾರೆ. ಸೊ ಫುಲ್ ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.
ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ